ನಮಸ್ಕಾರ ಗೆಳೆಯರೇ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಗ್ಯಾಂಗ್ಸ್ಟರ್ ಆದ ಕತೆ ಇದು. ಅವರ ಹೆಸರು ಲಾರೆನ್ಸ್ ಬಿಷ್ಣೋಯಿ. ಒಬ್ಬ ಭಾರತದ ಗ್ಯಾಂಗ್ಸ್ಟರ್ ಆಗಿದ್ದು ಅವರು 2014ರಿಂದ ಜೈಲಿನಲ್ಲಿದ್ದಾರೆ. ಅವರು ಸುಲಿಗೆ ಮತ್ತು ಕೊಲೆ ಸೇರಿದಂತೆ ಅನೇಕ ಕ್ರಿಮಿನಲ್ ಆರೋಪಗಳನ್ನು ಎದುರಿಸುತ್ತಾರೆ. ಅವರು ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅವರ ಗ್ಯಾಂಗ್ ಪ್ರಪಂಚದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ 700ಕ್ಕೂ ಹೆಚ್ಚು ಸ್ನೈಪರ್ಸ್ಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ಇವರು 12 ಫೆಬ್ರವರಿ 1993ರಂದು ಪಂಜಾಬ್ನ ಫಾಜಿಲ್ಕಾ ಜಿಲ್ಲೆಯ ದುತರಾವಲಿ ಎಂಬ ಹಳ್ಳಿಯಲ್ಲಿ ಬಾಲ್ಕರನ್ ಬ್ರಾರ್ ಆಗಿ ಜನಿಸಿದರು. ಅವರ ತಂದೆ ಹರಿಯಾಣ ಪೊಲೀಸ್ನಲ್ಲಿ ಮಾಜಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದರು. ನಂತರ ದಿನಗಳಲ್ಲಿ 1997ರಲ್ಲಿ ಪಡೆ ತೊರೆದು ಕೃಷಿಯನ್ನು ಕೈಗೊಂಡರು. 2010ರಲ್ಲಿ DAV ಕಾಲೇಜಿಗೆ ಸೇರಲು ಚಂಡೀಗಢಕ್ಕೆ ತೆರಳುವ ಮೊದಲು ಬಿಷ್ಣೋಯಿ ಅವರು ಪಂಜಾಬ್ನ ಅಬೋಹರ್ನಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 2011ರಲ್ಲಿ ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದಾಗ ಬಿಷ್ಣೋಯಿ ವಿದ್ಯಾರ್ಥಿ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಪಂಜಾಬ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ ವಿದ್ಯಾರ್ಥಿಗಳ ಮಂಡಳಿಗೆ ಸೇರಿದರು. ಈ ಸಮಯದಲ್ಲಿ ಅವರು ಗೋಲ್ಡಿ ಬ್ರಾರ್ ಅವರೊಂದಿಗೆ ನಿಕಟ ಸಂಬಂಧವನ್ನು ರಚಿಸಿದರು. ಅವರು ನಂತರ ಕುಖ್ಯಾತ ಗ್ಯಾಂಗ್ಸ್ಟರ್ ಆಗಿ ಬೆಳೆದರು. ಇಬ್ಬರು ವಿಶ್ವವಿದ್ಯಾನಿಲಯ ರಾಜಕೀಯದಲ್ಲಿ ಹೆಚ್ಚು ತೊಡಗಿಸಿಕೊಂಡರು. ಇದು ಅಪರಾಧ ಚಟುವಟಿಕೆಗಳಿಗೆ ಕಾರಣವಾಯಿತು. ಬಿಷ್ಣೋಯಿ ಪಂಜಾಬ್ ವಿಶ್ವವಿದ್ಯಾನಿಲಯದಿಂದ ತಮ್ಮ LLBಯನ್ನು ಪೂರ್ಣಗೊಳಿಸಲು ಹೋದರು. ಅವರು ತಮ್ಮ ಹೆಸರನ್ನು ಲಾರೆನ್ಸ್ ಎಂದು ಬದಲಾಯಿಸಿಕೊಂಡರು. ಬಿಷ್ಣೋಯಿ ಅವರ ಕ್ರಿಮಿನಲ್ ವೃತ್ತಿಜೀವನವು 2010 ಮತ್ತು 2012ರ ನಡುವೆ ಚಂಡೀಗಢದಲ್ಲಿ ಪ್ರಾರಂಭವಾಯಿತು. ಅವರ ವಿರುದ್ಧ ಕೊಲೆ ಯತ್ನ, ಅತಿಕ್ರಮಣ, ಆಕ್ರಮಣ ಮತ್ತು ದರೋಡೆಗಾಗಿ ಹಲವಾರು FIRಗಳು ದಾಖಲಾಗಿವೆ. ಈ ಪ್ರಕರಣಗಳು ವಿದ್ಯಾರ್ಥಿ ರಾಜಕೀಯದಲ್ಲಿ ಅವರ ಒಳಗೊಳ್ಳುವಿಕೆಗೆ ಸಂಬಂಧಿಸಿವೆ. ಚಂಡೀಗಢದಲ್ಲಿ ಅವರ ವಿರುದ್ಧ ದಾಖಲಾಗಿರುವ 7 FIRಗಳಲ್ಲಿ 4ರಲ್ಲಿ ಬಿಷ್ಣೋಯಿ ಅವರನ್ನು ಖುಲಾಸೆಗೊಳಿಸಲಾಯಿತು. ಆದರೆ 3 ಪ್ರಕರಣಗಳು ಬಾಕಿ ಉಳಿದಿವೆ. ಜೈಲಿನಲ್ಲಿದ್ದಾಗ ಬಿಷ್ಣೋಯಿ ಇತರ ಕೈದಿಗಳೊಂದಿಗೆ ಮೈತ್ರಿ ಮಾಡಿಕೊಂಡರು. ಅವರ ಗ್ಯಾಂಗ್ ಬೆಳವಣಿಗೆಗೆ ಕೊಡುಗೆ ನೀಡಿದರು. ಬಿಡುಗಡೆಯಾದ ನಂತರ ಅವರು ಶಸ್ತ್ರಾಸ್ತ್ರ ವಿತರಕರೊಂದಿಗೆ ಸಂಪರ್ಕವನ್ನು ಬೆಳೆಸಿದರು ಮತ್ತು ಅವರ ಅಪರಾಧ ಕಾರ್ಯಾಚರಣೆಗಳನ್ನು ವಿಸ್ತರಿಸಿದರು. ವಿಶೇಷವಾಗಿ ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಅವರ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಹೆಚ್ಚಿನ ಸಂಪರ್ಕವನ್ನು ಬೆಳೆಸಿಕೊಂಡರು. 2013ರಲ್ಲಿ ಪದವಿ ಪಡೆದ ನಂತರ ಬಿಷ್ಣೋಯಿ ಮುಕ್ತಸರದ ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಯನ್ನು ಮತ್ತು ಲೂಧಿಯಾನ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿ ಅಭ್ಯರ್ಥಿಯನ್ನು ಗುಂಡಿಕ್ಕಿ ಮೂಲಕ ತನ್ನ ಹಿಂಸಾತ್ಮಕ ಚಟುವಟಿಕೆಗಳನ್ನು ಹೆಚ್ಚಿಸಿದರು. ಅವರು ಮದ್ಯದ ವ್ಯವಹಾರದಲ್ಲಿ ಕೂಡ ತೊಡಗಿಸಿಕೊಂಡರು ಮತ್ತು ಅವರ ಗ್ಯಾಂಗ್ನಲ್ಲಿ ಕೊಲೆಗಾರರಿಗೆ ಆಶ್ರಯ ನೀಡಲು ಪ್ರಾರಂಭವಾಯಿತು. ರಾಕಿ ಎಂದು ಕರೆಯಲ್ಪಡುವ ಜಸ್ವಿಂದರ್ ಸಿಂಗ್ ಜೊತೆಗೆ ಗ್ಯಾಂಗ್ಸ್ಟರ್ ಹಾಗೂ ರಾಜಕಾರಣಿಯಾಗಿ ಬಿಷ್ಣೋಯಿ ಸಂಬಂಧವನ್ನು ಬೆಳೆಸಿದರು. ರಾಕಿಯನ್ನು 2016ರಲ್ಲಿ ಜೈಪಾಲ್ ಭುಲ್ಲರ್ ಹತ್ಯೆ ಮಾಡಿದರು. ನಂತರ ಅವರನ್ನು 2020ರಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು. 2021ರಲ್ಲಿ ಮಹಾರಾಷ್ಟ್ರದ ಸಂಘಟಿತ ಅಪರಾಧಿಗಳ ನಿಯಂತ್ರಣ ಕಾಯ್ದೆಗೆ ಸಂಬಂಧಿಸಿದ ಆರೋಪದ ಅಡಿಯಲ್ಲಿ ಬಿಷ್ಣೋಯಿ ಅವರನ್ನು ದಿಲ್ಲಿಯ ತಿಹಾರ್ ಜೈಲಿಗೆ ವರ್ಗಾಯಿಸಲಾಯಿತು. ಬಿಷ್ಣೋಯಿ ಅವರು ತಮ್ಮ ಸಹಚರರೊಂದಿಗೆ ಸಂವಹನ ನಡೆಸಲು ವಾಯ್ಸ್ ಓವರ್ IP VoIP ಕರೆಗಳನ್ನು ಬಳಸುತ್ತಿದ್ದರು. 2018ರಲ್ಲಿ ಬಿಷ್ಣೋಯಿ ಅವರ ಸಹಚರ ಸಂಪತ್ ನೆಹ್ರಾ ಅವರು ಸಲ್ಮಾನ್ ಖಾನ್ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದರು. ಇದು ಕೃಷ್ಣಮುರುಗ ಬೇಟೆ ಪ್ರಕರಣಕ್ಕೆ ಸಂಬಂಧಿಸಿದೆ, ಏಕೆಂದರೆ ಬಿಷ್ಣೋಯಿ ಗ್ಯಾಂಗ್ ಬ್ಲಾಕ್ ಬಕ್ ಅಥವಾ ಕೃಷ್ಣಮೃಗ ಅನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ನವೆಂಬರ್ 2023ರಲ್ಲಿ ನಟ ಗಾಯಕ ಗಿಪ್ಪಿ ಗ್ರೇವಾಲ್ ಅವರ ಮನೆಯಲ್ಲಿ ನಡೆದ ಶೂಟಿಂಗ್ನ ಜವಾಬ್ದಾರಿಯನ್ನು ಬಿಷ್ಣೋಯಿ ಅವರು ಸಲ್ಮಾನ್ ಖಾನ್ ಅವರೊಂದಿಗಿನ ಸಂಬಂಧದ ಕಾರಣದಿಂದ ಹೇಳಿಕೊಂಡರು. ಗ್ರೇವಾಲ್ ಖಾನ್ ಜೊತೆಗಿನ ಸ್ನೇಹವನ್ನು ನಿರಾಕರಿಸಿದರು.
29 ಮೇ 2022ರಂದು ಪಂಜಾಬ್ನ ಗಾಯಕ ಸಿದ್ದು ಮೂಸವಾಲ ಅವರನ್ನು ಪಂಜಾಬ್ನ ಮಾನ್ಸಾದಲ್ಲಿ ಹತ್ಯೆ ಮಾಡಲಾಯಿತು. ಬಿಷ್ಣೋಯಿ ಅವರ ಸಹವರ್ತಿ ಗೋಲ್ಡಿ ಬ್ರಾರ್ ಅವರು ಬಿಷ್ಣೋಯಿ ಅವರ ಸಮನ್ವಯದೊಂದಿಗೆ ಕೊಲೆಯನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಹೊಂದಿದರು. ಆ ಸಮಯದಲ್ಲಿ ಬಿಷ್ಣೋಯಿ ತಿಹಾರ್ ಜೈಲಿನಲ್ಲಿ ಬಂಧನದಲ್ಲಿದ್ದರು. ಆದರೆ ಪೊಲೀಸರು ಅವರ ಗ್ಯಾಂಗ್ಗೆ ಗುಂಡಿನ ದಾಳಿಗೆ ಸಂಬಂಧ ಹೊಂದಿದ್ದಾರೆ. ಹತ್ಯೆಯ ನಂತರ ಪಂಜಾಬ್ ಪೊಲೀಸರಾದ ಸಂಭಾವ್ಯ ನಕಲಿ ಎನ್ಕೌಂಟರ್ನಿಂದ ರಕ್ಷಣೆ ಕೋರಿ ಬಿಷ್ಣೋಯಿ ದೆಹಲಿ ಕೋರ್ಟಿನಲ್ಲಿ ಮನವಿ ಸಲ್ಲಿಸಿದರು. ನಂತರ ಅವರು ದೆಹಲಿ ಹೈಕೋರ್ಟ್ ಮತ್ತು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಎರಡರಿಂದಲೂ ತಮ್ಮ ಅರ್ಜಿಗಳನ್ನು ಹಿಂತೆಗೆದುಕೊಂಡರು. 21 ಸೆಪ್ಟೆಂಬರ್ 2023ರಂದು ಖಲಿಸ್ತಾನಿ ಪ್ರತ್ಯೇಕವಾದಿ ಸುಖ್ದೂಲ್ ಸಿಂಗ್ ಹತ್ಯೆಯ ಹೊಣೆಗಾರಿಕೆಯನ್ನು ಬಿಷ್ಣೋಯಿ ಅವರು ವಹಿಸಿಕೊಂಡರು. ನಂತರ 5 ಡಿಸೆಂಬರ್ 2023ರಂದು ಜೈಪುರದಲ್ಲಿ ಕರ್ಣಿ ಸೇನಾ ಅಧ್ಯಕ್ಷ ಸುಖದೇವ್ ಸಿಂಗ್ ಗೋಗಮೇಡಿ ಅವರನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. ಖ್ಯಾತ ಗ್ಯಾಂಗ್ ಸದಸ್ಯ ರೋಹಿತ್ ಗೋಡಾರ ಮೂಲಕ ಬಿಷ್ಣೋಯಿ ಗ್ಯಾಂಗ್ ಹತ್ಯೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿತು. ಬಿಷ್ಣೋಯಿ ಗ್ಯಾಂಗ್ 12 ಅಕ್ಟೋಬರ್ 2024ರಂದು ಸಲ್ಮಾನ್ ಖಾನ್ ಅವರೊಂದಿಗಿನ ನಿಕಟ ಸಂಬಂಧವನ್ನು ಉಲ್ಲೇಖಿಸಿ ಮಹಾರಾಷ್ಟ್ರದ ಮಾಜಿ ಕ್ಯಾಬಿನೆಟ್ ಸಚಿವ ಬಾಬಾ ಸಿದ್ದಿಕ್ ಅವರನ್ನು ಹತ್ಯೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮುಂಬೈ ಪೊಲೀಸರು ಬಿಷ್ಣೋಯಿ ಅವರ ಕಸ್ಟಡಿಯನ್ನು ಪಡೆಯಲು ಪ್ರಯತ್ನಿಸಿದರು. ಆದರೆ ಅಪರಾಧ ಪ್ರಕ್ರಿಯೆ ಸಂಹಿತೆಯ ಸೆಕ್ಷನ್ 268ರ ಅಡಿಯಲ್ಲಿ ಆದೇಶದ ಕಾರಣದಿಂದಾಗಿ ತಿರಸ್ಕರಿಸಲಾಯಿತು. ಅಕ್ಟೋಬರ್ 2024ರಲ್ಲಿ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ ಕೆನಡಾದಲ್ಲಿ ಖಲಿಸ್ತಾನ್ ಪರ ಅಂಶಗಳೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿಗಳನ್ನು ಗುರಿಯಾಗಿಸಲು ಬಿಷ್ಣೋಯಿ ಅವರ ಗ್ಯಾಂಗ್ ಸೇರಿದಂತೆ ಕ್ರಿಮಿನಲ್ ಗುಂಪುಗಳನ್ನು ಭಾರತ ಸರ್ಕಾರದ ಏಜೆಂಟರು ಬಳಸುತ್ತಿದ್ದಾರೆ ಎಂದು ಆರೋಪಿಸಿದರು. ಭಾರತೀಯ ರಾಷ್ಟ್ರದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಿಂಗಾಪುರದಲ್ಲಿ ಕೆನಡಾದ ಸಹವರ್ತಿಯೊಂದಿಗೆ ಭೇಟಿಯಾದರು ಎಂದು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಅಲ್ಲಿ ಕೆನಡಾದ ಅಧಿಕಾರಿಗಳು ಬಿಷ್ಣೋಯಿ ಗ್ಯಾಂಗ್ ಮತ್ತು ಖಲಿಸ್ತಾನ್ ಪರ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಸಂಬಂಧಿಸಿದ ಸಾಕ್ಷ್ಯವನ್ನು ಪ್ರಸ್ತುತಪಡಿಸಿದರು. ಬಿಷ್ಣೋಯಿ ಗ್ಯಾಂಗ್ ಬಗ್ಗೆ ಈ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅವರು ಬಿಷ್ಣೋಯಿ ಗ್ಯಾಂಗ್ಗೆ ಸಂಬಂಧಿಸಿದ ಕೆಲವು ಸದಸ್ಯರನ್ನು ಹಸ್ತಾಂತರಿಸುವಂತೆ ಕೆನಡಾವನ್ನು ಕೇಳಿದೆ ಎಂದು ಹೇಳಿದೆ. ಆದರೆ ಕೆನಡಾ ವಿನಂತಿಗಳ ಮೇಲೆ ಕಾರ್ಯನಿರ್ವಹಿಸಲಿಲ್ಲ ಮತ್ತು ಭಾರತವು ಕೆನಡಾದ ಆರೋಪಗಳನ್ನು ನಿಜವಾಗಿಯೂ ವಿಚಿತ್ರ ಎಂದು ಪರಿಗಣಿಸುತ್ತದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ.